ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಪ್ರಧಾನಿ ಮೋದಿಯವರು ಮೆಗಾ ಕ್ಯಾಂಪೇನ್ ಅನ್ನು ಆರಂಭ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಮೋದಿಯವರ ಆಗಮನವಾಗ್ತಾ ಇದೆ. ಸಿದ್ದರಾಮಯ್ಯನವರ ಅಡ್ಡದಿಂದ ಮೋದಿ ಮೆಗಾ ಕ್ಯಾಂಪೇನ್ ಆರಂಭವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಮೋದಿ ಅವರನ್ನ ನೋಡೋದಕ್ಕೆ ಅಂತ. ಮೊದಲಿಗೆ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಅವರು ಬರ್ತಾರೆ. ವಿಶೇಷ ವಿಮಾನದ ಮುಖಾಂತರ ಮಧ್ಯಪ್ರದೇಶದ ಭೋಪಾಲ್ನಿಂದ ನೇರವಾಗಿ ಮೈಸೂರಿಗೆ ಆಗಮಿಸ್ತಾರೆ. ಅಲ್ಲಿಂದ ಅಂದರೆ ಏರ್ಪೋರ್ಟ್ ಇಂದ ಹೆಲಿಕಾಪ್ಟರ್ ಮುಖಾಂತರ ಓವಲ್ ಗ್ರೌಂಡ್ಗೆ ಬರ್ತಾರೆ ಪ್ರಧಾನಿ ಮೋದಿ ಅವರು. ಮಂಡಕಳ್ಳಿ ಏರ್ಪೋರ್ಟ್ ಇಂದ ಹೆಲಿಕಾಪ್ಟರ್ ಮುಖಾಂತರ ಓವಲ್ ಗ್ರೌಂಡ್ಗೆ ಆಗಮಿಸ್ತಾರೆ. ಬಳಿಕ ಅಲ್ಲಿಂದ ಬಹಳ ಹತ್ತಿರ ಕಾರ್ನಲ್ಲಿ ಬೈ ರೋಡ್ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಮೋದಿ ಅವರ ಆಗಮನ ಆಗುತ್ತೆ. ಹಾಗಾಗಿ ಈಗ ಅವರು ಬರುವಂತಹ ರಸ್ತೆಯ ಉದ್ದಕ್ಕೂ ಕೂಡ ಹೆಲಿಪ್ಯಾಡ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಸಮಾವೇಶ ನಡೆಯುವಂತಹ ಸ್ಥಳ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಕ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಅಲ್ಲಿ ಸಿದ್ಧವಾಗಿ ನಿಂತಿರ್ತಕ್ಕಂಥ ಹೆಲಿಕಾಪ್ಟರ್ನ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅದೇ ಹೆಲಿಕಾಪ್ಟರ್ ಮುಖಾಂತರ ಪ್ರಧಾನಿ ಮೋದಿ ಅವರು ಮಂಡಕಳ್ಳಿ ಏರ್ಪೋರ್ಟಿಂದ ಓವಲ್ ಗ್ರೌಂಡ್ಗೆ ಆಗಮಿಸ್ತಾರೆ. ಅದಕ್ಕೂ ಮುನ್ನ ಅವರು ಭೋಪಾಲ್ನಿಂದ ನೇರವಾಗಿ ವಿಶೇಷ ವಿಮಾನದ ಮುಖಾಂತರ ಮಂಡಕಳ್ಳಿ ಏರ್ಪೋರ್ಟ್ಗೆ ಬರಬೇಕು. ಈಗಾಗಲೇ ಸಾವಿರಾರು ಜನ ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ, ಅವರ ಭಾಷಣವನ್ನು ಕೇಳೋದಕ್ಕೆ ಈಗಾಗಲೇ ಸೇರಿದ್ದಾರೆ. ಒಟ್ಟು 4 ಲೋಕಸಭಾ ಕ್ಷೇತ್ರಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ ಮತ್ತು ಹಾಸನ ಈ 4 ಲೋಕಸಭಾ ಕ್ಷೇತ್ರಗಳ ಮತ ಬೇಟೆಗೆ ಇಳಿದಿರತಕ್ಕಂಥ ಪ್ರಧಾನಿ ಮೋದಿ ಅವರು ಇವತ್ತು ಕೇಂದ್ರಿತ ಪ್ರದೇಶ ಮೈಸೂರಿನಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ 3 ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ಏಕಕಾಲಕ್ಕೆ ನೇರ ಸಂಪರ್ಕಕ್ಕೆ ಸಿಗುತ್ತಾ ಇದ್ದಾರೆ. ಏರ್ಪೋರ್ಟ್ ಬಳಿಯಿಂದ ವಿನಯ್, ಹೆಲಿಪ್ಯಾಡ್ ಬಳಿಯಿಂದ ರೋಹಿತ್ ಮತ್ತು ಸಮಾವೇಶ ನಡೆಯುವ ಸ್ಥಳದಿಂದ KP ನಾಗರಾಜ್ 3 ಜನ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ವಿನಯ್ನ ಮಾತನಾಡಿಸ್ಬಿಡ್ತೀನಿ. ಎಸ್ ವಿನಯ್, ಈಗ ಮೋದಿ ಅವರು ಲ್ಯಾಂಡ್ ಆಗ್ತಕ್ಕಂಥದ್ದು ಎಷ್ಟು ಗಂಟೆಗೆ? ಮೋದಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ? ಅಲ್ಲಿನ ತಯಾರಿ ಸಿದ್ಧತೆ ಹೇಗಿದೆ? ಖಂಡಿತವಾಗ್ಲೂ ಅರವಿಂದ್, ಇನ್ನೇನು ಸುಮಾರು 4:20 ವೇಳೆಗೆ ನರೇಂದ್ರ ಮೋದಿ ಅವರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಇಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಅವರಿಗೆ ಸ್ವಾಗತ ಕೋರಲಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, BSY ಹಾಗೂ ಏನು ಸಾಕಷ್ಟು ಬಿಜೆಪಿ ಮುಖಂಡರೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಇದ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೋತಾರೆ. ಇಲ್ಲಿಂದ ನೇರವಾಗಿ ಫ್ಲೈಟ್ ನ ವಿಶೇಷ ವಿಮಾನದಲ್ಲಿ ಬಂದಿಳಿಯುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಲಿಕಾಪ್ಟರ್ ಮೂಲಕ ಇಲ್ಲಿಂದ ನೇರವಾಗಿ ಮಹಾರಾಜ ಕಾಲೇಜು ಮೈದಾನಕ್ಕೆ ತೆರಳುತ್ತಾರೆ. ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣ. ಈ ಒಂದು ವಿಮಾನ ನಿಲ್ದಾಣಕ್ಕೆ ಸುಮಾರು 4:20 ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಅದಾದ ಬಳಿಕ ಇಲ್ಲಿಂದ ಮತ್ತೊಂದು ವಿಶೇಷ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಮಹಾರಾಜ ಕಾಲೇಜು ಮೈದಾನಕ್ಕೆ ಹೋಗ್ತಾರೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಮೈಸೂರು ಹಾಗೂ ನಂಜನಗೂಡು ಹೆದ್ದಾರಿ ಏನಿದೆ, ಹೆದ್ದಾರಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ವೇಳೆ ಬಂದನ್ನ ಮಾಡಲಾಗುತ್ತೆ. ಈಗಾಗಲೇ 3 ಗಂಟೆಯಿಂದ ಹೆದ್ದಾರಿ ಬಂದ್ ಆಗಿದೆ. ಇನ್ನು ಅವರು ವಾಪಸ್ ಹೋಗುವವರೆಗೂ ಕೂಡ ರಸ್ತೆ ಬಂದ್ ಆಗಿರುತ್ತೆ. ಸಾಕಷ್ಟು ಭದ್ರತೆಯ ಜೊತೆಗೆ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡು ಪ್ರಧಾನಿ ಆಗಮನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿನಯ್. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ರೋಹಿತ್ನ ಮಾತನಾಡ್ಸೋಣ. ರೋಹಿತ್, ಇವಾಗ ಪ್ರಧಾನಿ ಮೋದಿ ಅವರು ಏರ್ಪೋರ್ಟ್ ಇಂದ ಓವಲ್ ಗ್ರೌಂಡ್ಗೆ ಹೆಲಿಕಾಪ್ಟರ್ ನಲ್ಲಿ ಬರ್ತಕ್ಕಂಥದ್ದು. ಸೊ ಆ ಮಾರ್ಗ ಮಧ್ಯದ ಸಿದ್ಧತೆಗಳು, ಅದರ ತಯಾರಿ, ಅದರ ವಿಶೇಷತೆಗಳು ಏನು ಅಂತ? ಅರವಿಂದ್, ನೇರವಾಗಿ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕವಾಗಿ ಏನು ಓವಲ್ ಗ್ರೌಂಡ್ಗೆ ಬರ್ತಾರೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಓವೆಲ್ ಗ್ರೌಂಡ್ ನಲ್ಲಿ ಸದ್ಯಕ್ಕೆ ಎಲ್ಲಾ ಒಂದು ಸಿದ್ಧತೆಗಳು ಕೂಡ ಆಗಿರುವಂತದ್ದು. ವಿಶೇಷ ಹೆಲಿಕಾಪ್ಟರ್ ಏನಿರುತ್ತೆ ಆ ಬಂದು ನಿಲ್ಲದ ನಿಟ್ಟಿನಲ್ಲಿ ಹೆಲಿಪ್ಯಾಡ್ ಅನ್ನ ಸಿದ್ಧಪಡಿಸಲಾಗಿದೆ. ಜೊತೆಗೆ ಸುತ್ತಲೂ ಕೂಡ ಇಡೀ ಗ್ರೌಂಡ್ ಸುತ್ತಲೂ ಕೂಡ ನೀರನ್ನ ಸಿಂಪಡಿಕೆ ಮಾಡಲಾಗಿರುತ್ತದೆ. ಯಾಕಂದ್ರೆ ಅತಿಯಾದ ಬಿಸಿಲಿದೆ ಮತ್ತೆ ಧೂಳು ಏಳುವಂತ ಕಾರಣವಾಗಿ ಏನು ಈ ಒಂದು ಗ್ರೌಂಡ್ ಸುತ್ತಲೂ ಕೂಡ ನೀರನ್ನ ಸಿಂಪಡಿಸಿ ಒಂದು ರೀತಿಯಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಜೊತೆಗೆ ದೃಶ್ಯದಲ್ಲಿ ಕಾಣ್ತಾ ಇದೀವಿ, ಈ ಎಲ್ಲಾ ಮಾರ್ಗಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಮೋದಿ ಅವರು ಬರ್ತಾ ಇರೋದಕ್ಕೆ ಒಂದು ಅರ್ಧ ಗಂಟೆ
ಗಂಟೆ ಮುನ್ನವೇ ಕೂಡ ಇಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತೆ. ಈಗಾಗಲೇ ಈ ರಸ್ತೆಯನ್ನು ಕೂಡ ರದ್ದು ಮಾಡಲಾಗಿದೆ. ಇನ್ನೊಂದು ಕಡೆ ಸಮಾವೇಶವೂ ಕೂಡ ಸಾಕಷ್ಟು ಜನರು ಬರ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಇನ್ನೊಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಏನು ನೇರವಾಗಿ ಮೋದಿ ಅವರು ಹೆಲಿಪ್ಯಾಡ್ ಬಂದು ಇಳಿತಾರೆ. ಬಳಿಕವಾಗಿ ಕಾರ್ನಲ್ಲಿ ಏನು ಕ್ರಫಡಾಲ್ ಇದೆ, ಕ್ರಫಡಾಲ್ ಪಕ್ಕದಲ್ಲಿರುವಂತಹ ರಸ್ತೆಯ ಮೂಲಕವಾಗಿ ಚಲಿಸುವಂಥದ್ದು. ಬಳಿಕವಾಗಿ ಮುಂದೆ ಹೋಗಿ ಲೆಫ್ಟ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಮಹಾರಾಜ ಗ್ರೌಂಡ್ಗೆ ಎಂಟ್ರಿ ಇರುತ್ತೆ. ಆ ಎಂಟ್ರಿ ಬಳಿಕವಾಗಿ ನೇರವಾಗಿ ಗ್ರೌಂಡ್ನಲ್ಲಿ ಅದರ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಮೋದಿ ಅವರು ತಲುಪ್ತಾರೆ. ಆ ನಿಟ್ಟಿನಲ್ಲಿ ಭದ್ರತೆಯ ದೃಷ್ಟಿಯಿಂದಾಗಿ SPG ಆಗ್ಬೋದು ಮತ್ತೆ ಮೈಸೂರು ಪೊಲೀಸ್ ಇಲಾಖೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಸದ್ಯಕ್ಕೆ ಮಾಡ್ಕೊಂಡಿರುವಂತದ್ದು. ಅರವಿಂದ್, ಈಗ ರೋಹಿತ್, ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಬಿಜೆಪಿ ನಾಯಕರು ಏರ್ಪೋರ್ಟ್ಗೆ ಹೋಗ್ತಾರೆ. ಬಟ್ ಹೆಲಿಪ್ಯಾಡ್ ನಲ್ಲಿ ಏನು ವ್ಯವಸ್ಥೆ ಇದೆ? ಇಲ್ಲಿಗೂ ಕೂಡ ಕೆಲವು ನಾಯಕರು ಆಗಮಿಸುವಂತಹ ಸಾಧ್ಯತೆ ಇದೆಯಾ, ಅಥವಾ ಭದ್ರತಾ ದೃಷ್ಟಿಯಿಂದ ಕೇವಲ ಅವರು ಹೆಲಿಕಾಪ್ಟರ್ನಿಂದ ಇಳಿದ ನಂತರ ನೇರವಾಗಿ ಸಮಾವೇಶಕ್ಕೆ ತೆರಳುತ್ತಾರ, ಹೆಂಗೆ ಅಂತ? ಅರವಿಂದ್, ಕೇವಲ ಮಂಡಕಳ್ಳಿ ಏನು ವಿಮಾನ ನಿಲ್ದಾಣದಲ್ಲಿ ಮಾತ್ರ ಮೋದಿ ಅವರಿಗೆ ಸ್ವಾಗತ ಕೋರಕ್ಕೆ ಒಂದಷ್ಟು ಬಿಜೆಪಿ ನಾಯಕರು ಇರ್ತಾರೆ. ಅದರ್ವೈಸ್ ಇಲ್ಲಿ ಓವಲ್ ಗ್ರೌಂಡ್ ನಲ್ಲಿ ಮೋದಿ ಅವರು ಹೆಲಿಕಾಪ್ಟರ್ ನಲ್ಲಿ ಬಂದು ಇಳಿದಂತಹ ಸಂದರ್ಭದಲ್ಲಿ ಯಾವ ನಾಯಕರು ಕೂಡ ಇಲ್ಲಿ ವೆಲ್ಕಮ್ ಮಾಡೋಕೆ ಇರಲ್ಲ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದಾಗಿ ಇನ್ನೊಂದು ಕಾರ್ಯಕ್ರಮ ಈಗಾಗಲೇ ರನ್ ಆಗ್ತಾ ಇರುತ್ತೆ. ಒಂದಷ್ಟು ಮುಖಂಡರು ಕೂಡ ಮಾತನಾಡ್ತಾ ಇರ್ತಾರೆ. ಬಳಿಕವಾಗಿ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಕೂಡ ವೇದಿಕೆಯ ಮೇಲೆ ಇರ್ತಾರೆ. ಮೋದಿ ಅವರನ್ನ ನೇರವಾಗಿ ವೇದಿಕೆಯ ಮೇಲೆ ಕೂಡ ವೆಲ್ಕಮ್ ಮಾಡ್ಕೊಳ್ತಾರೆ. ಬಳಿಕವಾಗಿ ಅಲ್ಲಿನೂ ಕೂಡ ಅಭಿನಂದಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು KP ನಾಗರಾಜ್, ಸಮಾವೇಶ ನಡೆಯುವ ಸ್ಥಳದಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. KP, ಬಹುತೇಕ ಮಧ್ಯಾಹ್ನದಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಬಂದವರಿಗೆಲ್ಲ ವಿಪರೀತ ಬಿಸಿಲಿರೋದ್ರಿಂದ ಏನಾದರೂ ವಿಶೇಷವಾದ ವ್ಯವಸ್ಥೆಗಳಾಗಿದೆಯಾ? ಈಗಾಗಲೇ ವೇದಿಕೆಯ ಮೇಲೆ ನಾಯಕರು ಬಂದಿದ್ದಾರಾ, ಹೇಗೆ ಅಂತ? ಈಗಾಗಲೇ ಅರವಿಂದ್ ತಾವೀಗ ಗಮನಿಸ್ತಾ ಇರ್ಬೋದು, ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಪ್ರಮುಖವಾಗಿ ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ಮಂಡ್ಯ ಈ 4 ಕ್ಷೇತ್ರಗಳಿಂದ 4 ಜಿಲ್ಲೆಗಳಿಂದಲೂ ಕೂಡ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈಗಾಗಲೇ ಈ ಒಂದು ಸಮಾವೇಶಕ್ಕೆ ಆಗಮಿಸಿದ್ದಾರೆ. ಪ್ರಮುಖವಾಗಿ JDS ಮತ್ತು ಬಿಜೆಪಿಯ ಕಾರ್ಯಕರ್ತರು ಹೆಚ್ಚು ಕಡಿಮೆ ಸಮಾನಾಂತರದಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನ 1-1:30ಯಿಂದಲೂ ಕೂಡ ಈ ಸಂಖ್ಯೆಯ ಜನರು ಬರ್ತಾ ಇದ್ದಾರೆ. ಇನ್ನೇನು 1 ತಾಸಿನ ಒಳಗಡೆ ನರೇಂದ್ರ ಮೋದಿ ಅವರು ಕೂಡ ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರಿಗೆ ಆಗಮಿಸಿ ಭಾಷಣವನ್ನು ಕೂಡ ನಡೆಸ್ತಾರೆ. ಪ್ರಮುಖವಾಗಿ ಈ ಒಂದು ಸಮಾವೇಶದಲ್ಲಿ ದೇವೇಗೌಡರು ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಇರುವಂತಹದ್ದು ಮತ್ತು ಈ ವೇದಿಕೆಯಲ್ಲೇ ನಿಂತು ದೋಸ್ತಿ ಪಕ್ಷಗಳಿಗೆ ಒಂದು ರೀತಿಯಂತ ಬೂಸ್ಟಪ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಮೋದಿಯವರ ಭಾಷಣ ಇರ್ಬೋದು ಮತ್ತು ದೇವೇಗೌಡರ ಭಾಷಣ ಇರ್ಬೋದು, ಇಬ್ಬರ ಭಾಷಣದ ಮೇಲೆ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇವತ್ತಿನ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರವಿಂದ್, KP, ಬಹಳ ಮುಖ್ಯವಾಗಿ ಬಿಜೆಪಿ ಮತ್ತು JDS ಮೈತ್ರಿಯಾದ ಬಳಿಕ ದಿಗ್ಗಜ ನಾಯಕರ ಸಮಾಗಮ ಆಗ್ತಾ ಇರ್ತಕ್ಕಂಥ ಸ್ಥಳ ಮೈಸೂರು. ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಒಂದು ಮೆಸೇಜ್ ಕೊಡಬೇಕಾಗುತ್ತೆ. ಏನಂತಂದ್ರೆ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಕೂಡ ಜೆಲ್ಲಾಗಿದ್ದಾರೆ, ಒಂದಾಗಿದ್ದಾರೆ, ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಈಗ ಎಲ್ಲ ಭಾಗದಿಂದಲೂ ಕೂಡ ಬಿಜೆಪಿ JDS ಕಾರ್ಯಕರ್ತರ ಸಮಾಗಮವಾಗ್ತಾ ಇದೆಯಾ? ಅಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಕಂಡು ಬರ್ತಾ ಇದ್ದಾರಾ ಅಂತ? ಅರವಿಂದ್, ಈಗ ನೀವು ಗಮನಿಸ್ತಾ ಇರುವಂತದ್ದು ಇಡೀ ಒಂದು ಸಮಾವೇಶದಲ್ಲಿ ಬಿಜೆಪಿ ಮತ್ತು JDS ನ ಒಂದು ರೀತಿಯಾಗಿ ಸಮಾನಾಂತರವಾಗಿ ಕಾಣುವಂತದ್ದು. ಬಿಜೆಪಿ ಬಾವುಟ ಆಗ್ತದೆ, JDS ಬಾವುಟ, JDS ಬಾವುಟ ಆಗ್ತದೆ, ಮತ್ತೆ ಬಿಜೆಪಿ ಬಾವುಟ. ಈ ರೀತಿಯಾಗಿ ಎಲ್ಲಾ ಕಡೆಯಲ್ಲೂ ಕೂಡ ದೋಸ್ತಿಗಳು ಯಾವುದೇ ರೀತಿಯಾದಂತಹ ಕಾರ್ಯಕರ್ತರಿಗಾಗಲಿ ಮುಖಂಡರುಗಳಿಗಾಗಲಿ ಮುಜುಗರವಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಸಮಾನಾಂತರವನ್ನು ಕಾಡ್ಕೊಂಡಿರುವಂತದ್ದು. ಮಗದೊಂದು ಕಡೆಯಲ್ಲಿ ಏನು ವೇದಿಕೆಯ ಸ್ಕ್ರೀನ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಉಭಯ ನಾಯಕರುಗಳು ಅಂದ್ರೆ JDS ನಾಯಕರಿರ್ಬೋದು ಮತ್ತು ಬಿಜೆಪಿ ನಾಯಕರಿರ್ಬೋದು ಇಬ್ಬರನ್ನು ಕೂಡ ಸಮಾನಾಂತರವಾಗಿ ನೋಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಸಮಾವೇಶದ ಮೂಲಕವಾಗಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿರುವಂತದ್ದು, ಕೇವಲ ನಾಯಕರುಗಳು ನಾವು ಮಾತ್ರ ಒಂದಾಗಿಲ್ಲ, ಎಲ್ಲ ಕಾರ್ಯಕರ್ತರು ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಕೂಡ ಒಂದಾಗಿದ್ದೇವೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡುವಂತದ್ದು ದೋಸ್ತಿಗಳ ಪ್ರಮುಖವಾದಂತಹ ಉದ್ದೇಶ. ಅದಕ್ಕೆ ಮೈಸೂರನ್ನ ವೇದಿಕೆ ಮಾಡಿಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ದೋಸ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇದು ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರೂರು. ಈ ಕ್ಷೇತ್ರದಲ್ಲೇ ನಿಂತು ಮುಖ್ಯಮಂತ್ರಿಗಳಿಗೆ JDS ಮತ್ತು ಬಿಜೆಪಿ ಇಬ್ಬರು ಕೂಡ ನಾವು ಒಟ್ಟಾಗಿದ್ದೇವೆ, ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಅನ್ನುವಂಥ ಸಂದೇಶವನ್ನ ಕಾರ್ಯಕರ್ತರು ಮತ್ತು ನಾಯಕರ ಆದಿಯಾಗಿ ಕೊಡುವಂಥದ್ದು ಈ ಸಮಾವೇಶದ ಪ್ರಮುಖವಾದಂತಹ ಉದ್ದೇಶವಾಗಿದೆ. ಅರವಿಂದ್, ಓಕೆ, ವಿನಯ್ ಮತ್ತು ರೋಹಿತ್ ಇಬ್ಬರಿಗೂ ಕೂಡ ಧನ್ಯವಾದ. ಬಟ್ ಇಡೀ ಮೈಸೂರಿನಲ್ಲಿ JDS ಮತ್ತು ಬಿಜೆಪಿ ಕಾರ್ಯಕರ್ತರ ಸಡಗರ ಸಂಭ್ರಮ, ಇಂಥ ಸನ್ನಿವೇಶಗಳು ತುಂಬಾ ಅಪರೂಪ. ಯಾವುದೇ ಚುನಾವಣೆ ಬಂದರೂ ಕೂಡ 3 ಪಕ್ಷದವರು ಇಂಡಿವಿಜುವಲ್ ಆಗಿ ಹೋರಾಟವನ್ನ ಮಾಡ್ತಾರೆ. ಆದರೆ ಈ ಸರ್ತಿ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಬಿಜೆಪಿ 2 ಪಕ್ಷದ ನಾಯಕರು, 2 ಪಕ್ಷದ ಕಾರ್ಯಕರ್ತರು
ಒಗ್ಗಟ್ಟಾಗಿ ಇವತ್ತು ಪ್ರದರ್ಶನವನ್ನು ಕೊಡ್ತಾ ಇರತಕ್ಕಂಥದ್ದು. ದೇವೇಗೌಡರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಹೇಗಿರುತ್ತೆ ಅಂತಕ್ಕಂಥ ಕುತೂಹಲ.